ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ವಿಲೇಜ್ ಅಕೌಂಟೆಂಟ್, PDO ಮತ್ತು KS ಈ ಪರೀಕ್ಷೆಗಳಿಗೆ ಕೇಂದ್ರ ಲೋಕಸೇವಾ ಆಯೋಗದಿಂದ ಕೇಳಬಹುದಾದಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನೋತ್ತರಗಳು. ಟೋಟಲ್ ಇವು 800 ಪ್ರಶ್ನೋತ್ತರಗಳು ಅದಾವ. ಇದು 86 ಪೇಜಸ್ PDF ನೋಟ್ಸ್ ಅದ ರೀ. ಇದನ್ನ ಜಿತ್ತಿ ಸರ್ ಆನ್ಲೈನ್ ಕ್ಲಾಸಸ್ ಎನ್ನುವ ಟೆಲಿಗ್ರಾಮದೊಳಗೆ ಅಪ್ಲೋಡ್ ಮಾಡಲಾಗಿದೆ. ಈ ಪ್ರಶ್ನೆಗಳಿಗೆ ಪೂರಕವಾದಂತಹ ಏನಾದರೂ ಮಾಹಿತಿ ಇತ್ತು ಅಂದ್ರೆ ಅದರ ಪಕ್ಕದಾಗ ಅಲ್ಲೇ ಏನಂತಂದ್ರೆ ಡಿಸ್ಕಷನ್ ಮಾಡೋದು. ನೀವು ಅದು PDF ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಹಾಕ್ಸ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಗ್ಯಾಪ್ ಇರುವ ಜಾಗನಾಗ ಇದಕ್ಕೆ ಸಂಬಂಧಿಸಿದ ಪೂರಕ ವಿಚಾರ ಬರ್ಕೋಬಹುದ್ರಿ. ಇದು ಟೋಟಲ್ ಏನದಂದ್ರೆ 86 ಪೇಜ್ ಅದ. ಸುಮಾರು 800 ವಿಜ್ಞಾನದ ಪ್ರಶ್ನೋತ್ತರಗಳು ಅದಾವ. 1980ದಿಂದ ಕಂಟಿನ್ಯೂ, 79, 80ದಿಂದ ಸ್ಟಾರ್ಟ್ ಆತಾವ. ಕ್ವಶನ್ ನಂಬರ್ 1 1980ದೊಳಗೆ ಕೇಳಿದ್ದ. ಅವಾಗ ಇದು ಕ್ವಶನ್ ನಮ್ಮಲ್ಲಿ ಇಲ್ಲಿ ಸದ್ಯ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿರ್ತಾರ ಅಂದಂಗ. ವಿಟಮಿನ್ ಸಿಗೆ ಇರುವ ಇನ್ನೊಂದು ಹೆಸರು ಏನು ಅಂದ್ರೆ ಆಸ್ಕಾರ್ಬಿಕ್ ಆಮ್ಲ. ಇದು PSI ಕ್ವಶನ್ ಕೇಳಿದ್ದದ. ಆಸ್ಕಾರ್ಬಿಕ್ ಆಮ್ಲ ಅಂತ ಹೇಳದ. ವಿಟಮಿನ್ ಸಿ ಕೊರತೆ ಆಯಿತು ಅಂದ್ರೆ ಏನಾಗ್ತದ ಅಂದ್ರೆ ಸ್ಕರ್ವಿ ಎನ್ನುವ ರೋಗ ಬರ್ತದೆ. ಯಾವ ರೋಗ ಬರ್ತದೆ? ಸ್ಕರ್ವಿ. ಸ್ಕರ್ವಿ ದೇಹದ ಯಾವ ಭಾಗಕ್ಕೆ ಬರುತ್ತದೆ ಅಂದ್ರೆ ಒಸಡೆಗಳಿಗೆ ಬರುತ್ತದೆ. ಒಸಡೆ ಅನ್ನೋದು ಡೈರೆಕ್ಟ್ ಕೊಡಂಗಿಲ್ಲ, ಅದಕ್ಕಾಗಿ ಒಸಡಿ ಒಳಗಿರುವಂತ ಚರ್ಮಕ್ಕೆ ಬರ್ತದ. ಅಲ್ಲಿ ಏನಂದ್ರೆ ಬ್ರೆಸ್ ಮಾಡ್ಕೊಂಡಕ್ರ ಬಾಯಲ್ಲಿ ರಕ್ತಸ್ರಾವ ಉಂಟಾಗ್ತದೆ. ಬ್ರೆಸ್ ಮಾಡ್ಕೊಳ್ಳೋಣ ರಕ್ತ ಬರ್ತದೆ ಬಾಯದೊಳಗೆ. ಹಾಗಾದರೆ ವಿಟಮಿನ್ ಸಿ ಇದರ ವೈಜ್ಞಾನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ಇದರ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ, ಒಸಡೆ ಅಥವಾ ಚರ್ಮಕ್ಕೆ ಬರುವ ರೋಗ. ಇನ್ನ ಇಲ್ಲಿ ಆಪ್ಷನ್ಸ್ಗಳದಾಗ ಪೋಲಿಕ್ ಆಮ್ಲ ಅಂತ ಹೇಳಿ ಅದ. ಇದಕ್ಕ ಕ್ವಶನ್ ಇಷ್ಟೇ ರೀ ವರ್ಡ್. ಗರ್ಭಿಣಿ ಮಹಿಳೆಯರು ಸಾಮಾನ್ಯವಾಗಿ ಹಸಿರು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು. ಗರ್ಭಿಣಿ ಮಹಿಳೆಯರು ಹೆಚ್ಚಾಗಿ ಹಸಿರು ತರಕಾರಿ ತಿನ್ನಬೇಕು. ಯಾಕಂತೇಳಿ ರೀಸನ್ ಕೇಳಿರ್ತಾರ. ಈ ಹಸಿರು ತರಕಾರಿಗಳಲ್ಲಿ ಏನಿರ್ತದಂದ್ರ ಪೋಲಿಕ್ ಆಮ್ಲ ಇರುತ್ತದೆ. ಹಸಿರು ತರಕಾರಿಗಳಲ್ಲಿ ಪೋಲಿಕ್ ಆಮ್ಲ ಇರುವುದರಿಂದ ಅದು ಆ ಮಗುವಿನಲ್ಲಿ ಏನದಂದ್ರೆ DNA ಸಂಶ್ಲೇಷಣೆ ಮಾಡಕ್ಕೆ ಸಹಾಯ ಮಾಡ್ತದೆ. ಈ ಪೋಲಿಕ್ ಆಮ್ಲ ಮಗುವಿನಲ್ಲಿ ಏನ್ ತಯಾರು ಮಾಡ್ತದಂದ್ರ DNA ಸಂಶ್ಲೇಷಣೆ ಮಾಡಲು ಸಹಾಯ ಮಾಡುತ್ತದೆ. ಇದು ವರ್ಡ್ ಹೇಳ್ಬೇಕಲ್ಲ ನಾವು. ಸಂಶ್ಲೇಷಣೆಗೆ ಸಹಾಯವಾಗುತ್ತದೆ. ಇದಕ್ಕ ಈ ಜಾಗನಲ್ಲಿ ಇಷ್ಟು 2 ಪಾಯಿಂಟ್ಸ್ಗಳನ್ನು ಎಕ್ಸ್ಟ್ರಾ ನಾವು ಬರ್ಕೋಬಹುದು ಅಂದಂಗ. ನೆಕ್ಸ್ಟ್ ಕ್ವಶನ್ ನಂಬರ್ 2. ವಾಹನಗಳ ಹಿಂಬದಿಯಲ್ಲಿ ಹಿಂದಿನ ರಸ್ತೆಯನ್ನು ನೋಡಲು ಚಾಲಕರು ಬಳಸುವ ದರ್ಪಣ. ದರ್ಪಣ ಅಂದ್ರೆ ಏನು ಅಂದ್ರೆ ಕನ್ನಡಿ. ಕನ್ನಡಿಗಳಲ್ಲಿ 2 ಟೈಪ್ ಬರ್ತಾವ. ಒಂದು ನಿಮ್ನ ಮಸೂರ, ಮತ್ತೊಂದು ಪೀನ ಮಸೂರ ಅಂತ ಹೇಳಿ 2 ಟೈಪ್ಸ್ ಬರ್ತಾವ. ನಿಮ್ನ ಮಸೂರ ಎಂದರೆ ಈ ರೀತಿ ಇರ್ತಾವ. ಇದ್ರೊಳಗೆ ಅಕ್ಷರನು ನೀ ಆದಂಗೆ ಆತದ ನೋಡ್ರಿ, ಇದು ನಿಮ್ನ. ಇನ್ನ ಪೀನ ದರ್ಪಣ ಎಂದರೆ ಇದು ಈ ರೀತಿ ಇರ್ತಾವ. ಇದು ಪೀನ ದರ್ಪಣ, ಈ ರೀತಿ ಇರೋದು. ಇದು ನಿಮ್ನ, ಇದು ಪೀನ. ಈ ಪೀನ ದರ್ಪಣ ಎನ್ನುವುದರ ಉಪಯೋಗಗಳು ಏನೇನದಾವ ಅಂದ್ರ, ಒಂದು ಸೈಡ್ ಮಿರರ್, ಬೈಕ್ ಅದು ಓಡಿಸ್ತಾರ, ಕಾರ್ ಓಡಿಸ್ತಾರಲ್ಲ, ಸೈಡ್ ಮಿರರ್ ಆಗಿ ಬಳಸ್ತಾರ ಒಂದು. ಎರಡನೇದು ಏನೋ ಒಂದು ಎಲ್ಲಿ ಯೂಸ್ ಮಾಡ್ತಾರ ಅಂದ್ರ ಈ ಸ್ಟ್ರೀಟ್ ಲೈಟ್ ಇರ್ತಾವಲ್ಲ, ಬೀದಿ ರಸ್ತೆಗಳು ಅಂತ ಹೇಳಿ, ಹಾಗಾಗಿ ಸ್ಟ್ರೀಟ್ ಲೈಟ್ಗಳಲ್ಲಿ ಬಳಸುತ್ತಾರೆ. ಸ್ಟ್ರೀಟ್ ಲೈಟ್ಗಳಲ್ಲಿನೂ ಇವೇ ಬಳಸ್ತಾರ. ಇನ್ನ ನಿಮ್ನ ದರ್ಪಣ ಎದರಾಗಿ ಯೂಸ್ ಮಾಡ್ತಾರ ಅಂತ ಕೇಳ್ತಾರ. ನಿಮ್ನ ದರ್ಪಣ ಎನ್ನುವುದು ಈ ಮೈಕ್ರೋಸ್ಕೋಪ್ ಇದರಾಗಿ ಯೂಸ್ ಮಾಡ್ತೀವಿ. ನಿಮ್ನ ದರ್ಪಣ ಎನ್ನುವುದು ಅಂದ್ರೆ ಇದು ಕಾಮನ್, ಮನೆಯೊಳಗಿರುವಂತ ಮಿರರ್, ಕನ್ನಡಿ, ಇವೆಲ್ಲ ಏನಂದ್ರ ನಿಮ್ನ ದರ್ಪಣ. ಅವಕ್ಕೆರಡಕ್ಕ ಅಷ್ಟು ನಮಗ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಇಲ್ಲಿ ವರ್ಡ್ 2 ಇಲ್ಲೊಂದು ಕೋಡ್ ಬರ್ಕೋಬೇಕು, ಪದ ನೀ ಸ ಅಂತ ಹೇಳಿ. ಹಿಂಗಂದ್ರೆ ಏನು ಅಂದ್ರ
ಎಂದರೆ ಪೀನ ಮಸೂರ. ಈ ಪೀನ ಮಸೂರದಿಂದ ಏನು ನಿವಾರಣೆ ಆತಂದ್ರೆ ದೂರದೃಷ್ಟಿ ದೋಷ ನಿವಾರಣೆ. ದೂರದೃಷ್ಟಿ ದೋಷ ನಿವಾರಣೆ ಮಾಡುವುದು. ನೀ ಅಂದರೆ ನಿಮ್ನ ಮಸೂರ. ಈ ನಿಮ್ನ ಮಸೂರದಿಂದ ಇದರದಿಂದ ಏನಾಗ್ತದ ಅಂತ ಕೇಳ್ತಾರ. ಸಮೀಪ ದೃಷ್ಟಿ ದೋಷ ನಿವಾರಣೆ. ಸಮೀಪ ದೃಷ್ಟಿ ದೋಷ ನಿವಾರಣೆ. ಸಮೀಪ ದೃಷ್ಟಿ ದೋಷ ನಿವಾರಣೆ ಮಾಡುವುದು. ಇದು ವರ್ಡ್ ಹೇಳ್ಬೇಕು. ವಿಮೋಚನಾ ವೇಗ ಎಷ್ಟು ಅಂತ ಕೇಳ್ತಾರ. ಒಂದು ವಸ್ತು ಭೂಮಿಯ ಗುರುತ್ವ ಬಲ ತಪ್ಪಿಸ್ಕೊಂಡು ಆ ಕಡೆ ಮ್ಯಾಗೆ ಹೋಗಬೇಕು ಅಂದ್ರ ಅದು ಎಷ್ಟು ಸ್ಪೀಡ್ನ ಕಳಿಸ್ಬೇಕು ಅಂತ ಕೇಳಿದ್ರಂದ್ರ ಇದರ ವೇಗ ಎಷ್ಟಿರಬೇಕು ಅಂದ್ರ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನ ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ಎಸ್ಕೇಪ್ ವೆಲಾಸಿಟಿ ಅಂದ್ರ ಭೂಕಕ್ಷಾ ವಿಮೋಚನಾ ವೇಗ ಅಂತ ಕರ. ಇದು ವರ್ಡ್. ಹಾಗಾದರೆ ಇಲ್ಲಿ ವಿಶ್ವ ಗುರುತ್ವ ನಿಯಮ ಕಂಡು ಹಿಡಿದವರು ಯಾರು ಅಂತ ಕೇಳ್ತಾರ. ದ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಎನ್. ವಿಶ್ವ ಗುರುತ್ವ ನಿಯಮ. ಗುರುತ್ವ ನಿಯಮ ಕಂಡು ಹಿಡಿದವರು ನ್ಯೂಟನ್ ಅಂತ ಹೇಳಿ ಹೇಳ್ಬೇಕು. ನ್ಯೂಟನ್. ಹಾಗಾದ್ರೆ ವಿಶ್ವ ಗುರುತ್ವ ನಿಯಮ ಅಥವಾ ಗುರುತ್ವ ಬಲದ ಅದರದ್ದು ಏನದ ಅಂದ್ರ F = G × m1 × m2 / d². ಹಿಂಗಂದ್ರೆ ಏನು ಅಂತ ಕೇಳ್ತಾರ. ಎರಡು ಕಾಯದ ರಾಶಿಗಳ ಗುಣಲಬ್ಧ ನೇರ ಅನುಪಾತದಲ್ಲಿ ಇರುತ್ತದೆ. ಅವುಗಳ ನಡುವಿನ ದೂರದ ವರ್ಗವು ವಿಲೋಮ ಅನುಪಾತದಲ್ಲಿ ಇರುತ್ತದೆ. The mass of the two bodies are directly proportional and their distance, square of their distance is inversely proportional. ಅಂದ್ರೆ ಕೆಳಗೆ ಬತ್ತಂದ್ರೆ ಇನ್ವರ್ಸಲಿ ವಿಲೋಮ ಅನುಪಾತ ಅಂತ ಹೇಳ್ಬೇಕು. ಇದು ನಾವು ಹೇಳ್ತೀವಿ. ಹಾಗಾದ್ರೆ ತೀಟಿದವರಿಗೆ ಇದ್ರ ವ್ಯಾಲ್ಯೂ ಕೇಳಿದ್ದನ್ರಿ. ಯಾವಾದ್ರದ್ದು ಕ್ಯಾಪಿಟಲ್ G = ಇದರ ವ್ಯಾಲ್ಯೂ ಎಷ್ಟದ ಅನ್ನೋದಕ್ಕೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ವಿಶ್ವ ಗುರುತ್ವದ ಸ್ಥಿರಾಂಕ G = ವ್ಯಾಲ್ಯೂ ಎಷ್ಟದ ಅನ್ನೋದು. ಸ್ಮಾಲ್ g ಅಂದ್ರೆ ಭೂ ಗುರುತ್ವ ಸ್ಥಿರಾಂಕ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದು. ಇದು ಭೂಮಿ ಇದು. ಹಾಗಾದ್ರೆ ಇದು ವಿಶ್ವ ಗುರುತ್ವ ಸ್ಥಿರಾಂಕ. ನೀವು ಕಾಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಗೋಬರ್ ಗ್ಯಾಸ್ ಇದರಲ್ಲಿ ಇರುವ ಪ್ರಮುಖವಾದ ಅನಿಲ ಯಾವುದು ಅಂತ ಕೇಳ್ತಾರೆ. ಜೈವಿಕ ಇಂಧನ ಅಂತಾರ ಮೀಥೇನ್. ಮೀಥೇನದ ಸೂತ್ರ ಏನು ಅಂದ್ರೆ CH4. ಇದಕ್ಕ ಏನೋ ಒಂದು ಹೆಸರ ಜೌಗು ಪ್ರದೇಶದಾಗಿರೋದ್ರಿಂದ ಜೌಗು ಅನಿಲ ಅಂತ ಹೇಳಿ ಕರೀತಾರ. ಇಂಗ್ಲಿಷ್ನಾಗ ಇದಕ್ಕ ಮಾರ್ಷ್ ಗ್ಯಾಸ್ ಅಂತಾರ. ಮಾರ್ಷ್ ಗ್ಯಾಸ್. ಇದು ಏನದಂದ್ರೆ ಜೌಗು ಅನಿಲ ಅಥವಾ ಮಾರ್ಷ್ ಗ್ಯಾಸ್. ಇದು ಏನದಂದ್ರೆ ಹೈಯೆಸ್ಟ್ ಎಲ್ಲಿ ಕಂಡು ಬರ್ತದ? ಇದು ಅಂದ್ರ ಮೇಘಾಲಯ ರಾಜ್ಯ. ಅಲ್ಲೇ ಯಾಕದ ಅಂತ ಕೇಳ್ತಾರ. ಮೇಘಾಲಯದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳಗಳಾದ ಮೌಸಿನ್ರಾಮ್, ಚಿರಾಪುಂಜಿ ಅದಾವ್ರಿ. ಅಲ್ಲಿ ಮಳೆಯಿಂದ ವೆಟ್ಲ್ಯಾಂಡ್ ಬಾಳ ಅದರಿ. ರಾಮ್ಸಾರ್ ತರಿ ಭೂಮಿ ಅದ ಅಥವಾ ಜೌಗು ಪ್ರದೇಶದ ಅಲ್ಲಿ ಇದು ಬಿಡುಗಡೆ ಆಗಿರ್ತದೆ. ಈ ಮೇಘಾಲಯದೊಳಗ ಜೌಗು ಪ್ರದೇಶ ಬಹಳ ಅದ. ಎಲ್ಲಿ ಅಂದ್ರ ಮೌಸಿನರಾಮ್ ಮತ್ತು ಚಿರಾಪುಂಜಿ. ಮೌಸಿನರಾಮ್, ಚಿರಾಪುಂಜಿ. ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್, CO2 ಕೆಲಸ ಏನದ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕಾರಣವಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನ್ರಿ? ಜಾಗತಿಕ ತಾಪಮಾನಕ್ಕೆ ಕಾರಣ. ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು. ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದ್ರ CO2 ಇದು ಹೇಳ್ಬರ್ಬೇಕು ತಾವು.
ನೆಕ್ಸ್ಟ್, ಸೂರ್ಯನ ಕಿರಣಕ್ಕೆ ವಿಕಿರಣಕ್ಕೆ ಮುಖ್ಯವಾದ ಕಾರಣವಾದ ಕ್ರಿಯೆ ಯಾವುದು ಅಂತ ಕೇಳ್ತಾರ. ಬೈಜಿಕ ಸಂಯೋಗ ಅಥವಾ ಸಮ್ಮಿಲನ ಅಂತಾರ ಇಂಗ್ಲಿಷ್ನಾಗ. ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ಇದು ಅಂತೀವಿ ನಾವು. ಬೈಜಿಕ ವಿದಳನಕ್ಕೆ ಏನಂತಾರ ಅಂದ್ರೆ ಇಲ್ಲದ ನೋಡಿ, ನ್ಯೂಕ್ಲಿಯರ್ ಫಿಜನ್ ಅಂತಾರ. ನ್ಯೂಕ್ಲಿಯರ್ ಫಿಜನ್, FISSION, ಫಿಜನ್ ಅಂದ್ರ ವಿದಳನ, ಫ್ಯೂಷನ್ ಅನ್ನೋದು ಸಮ್ಮಿಲನ. ಬೈಜಿಕ ಸಂಯೋಗ ಅಥವಾ ಸಮ್ಮಿಲನದಲ್ಲಿ ಏನಾಗಿರ್ತವಂದ್ರ ಜನರಲ್ ಕಾನ್ಸೆಪ್ಟ್ದೊಳಗ ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್, ಬ್ರಹ್ಮಾಂಡದಲ್ಲಿ ಹೇರಳವಾದ ಅನಿಲ ಹೈಡ್ರೋಜನ್, ಹೈಯೆಸ್ಟ್ ಕಿಲೋ ಕ್ಯಾಲೋರಿ ಎನರ್ಜಿ ಹೊಂದಿರುವ ಇಂಧನ ಹೈಡ್ರೋಜನ್. ಪ್ರತಿಯೊಂದು ಪ್ರತಿಯೊಂದು ಆಮ್ಲಗಳಲ್ಲಿ ಆಲ್ಮೋಸ್ಟ್ ಇರೋದು ಯಾವುದು ಅಂದ್ರೆ ಹೈಡ್ರೋಜನ್. ಹಾಗಾದರೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಎರಡು ಹಗುರವಾದ ಅಣುಗಳ ಸಂಯೋಜನೆ ಕೂಡಿ ಒಂದು ಭಾರವಾದ ಹೀಲಿಯಂ ಪರಮಾಣು ರಚನೆಯಾಗ್ತದಲ್ಲ, ಅವಾಗ ಇದು ತಯಾರಾಗ್ತದೆ. ಅಂದ್ರ ಸೂರ್ಯನಲ್ಲಿ ಹೇರಳವಾದ ದ್ರವ್ಯ ಹೈಡ್ರೋಜನ್ ಅದಂದಂಗ. ಅಂದ್ರ ಸೂರ್ಯನ ಅಗಾಧವಾದ ಶಕ್ತಿಗೆ ಕಾರಣ ಬೈಜಿಕ ಸಮ್ಮಿಲನ ಕ್ರಿಯೆ. ಬೈಜಿಕ ವಿದಳನ ಕ್ರಿಯೆಗೆ ಎಕ್ಸಾಂಪಲ್ಗಳು ಯಾವ ಬರ್ತಾವ ಅಂದ್ರ ಎರಡನ್ನ ತಗೋಬಹುದು. ಒಂದು ಅಟಾಮಿಕ್ ಬಾಂಬ್, ಎರಡನೆಯದ್ದು ಅಟಾಮಿಕ್ ರಿಯಾಕ್ಟರ್, ಅಣು ಕ್ರಿಯಾಕಾರಿ. ಅಟಾಮಿಕ್ ರಿಯಾಕ್ಟರ್ ಅಥವಾ ಅಣು ಕ್ರಿಯಾಕಾರಿ, ಇವು ಎರಡಕ್ಕ ಏನ್ ಡಿಫ್ರೆನ್ಸ್ ಅದಾವ? ಎರಡೂ ಸರಪಣಿಯ ರಚನೆ ಹೊಂದ್ಯವ, ಎರಡೂ ಬೈಜಿಕ ವಿದಳನೆ ಹೊಂದ್ಯವ. ಇದು ನಿಯಂತ್ರಣದೊಳಗದ, ಇದು ಅನಿಯಂತ್ರಣ. ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಇಟ್ ಈಸ್ ಅನ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ದ ಬರ್ತದೆ. ಇದು ನಿಯಂತ್ರಿತ ಸರಪಣಿಯ ಕ್ರಿಯೆ ಹೊಂದಿದೆ, ಇದು ಹೇಳ್ತಾವ. ನೆಕ್ಸ್ಟ್, ಮೈಕ್ರೋಫೋನ್ಗಳಲ್ಲಿ ಶಕ್ತಿಯ ರೂಪಾಂತರ ಯಾವುದು ಅಂತ ಕೇಳ್ತಾರ. ಯಾಂತ್ರಿಕ ಅಂದ್ರೆ ತಿರುಗದು, ಅದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತಾರೆ. ಅದರದಿಂದ ಧ್ವನಿ ಶಕ್ತಿ ಆಗುವಿಕೆ, ಧ್ವನಿದಿಂದ ಯಾಂತ್ರಿಕವಾಗುವಿಕೆ, ವಿದ್ಯುತ್ ಶಕ್ತಿಯಿಂದ ಧ್ವನಿ ಶಕ್ತಿ ಆಗುವಿಕೆ, ಧ್ವನಿ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಆಗುವಿಕೆ. ಫಸ್ಟ್ ಮೈಕ್ರೋಫೋನ್ದೊಳಗ ಏನು ಅಂದ್ರ ಕರೆಂಟ್. ಹಾಗಾದ್ರೆ ಅಲ್ಲಿಂದ ಸೌಂಡ್ ಪ್ರೊಡ್ಯೂಸ್ ಆಗ್ತದೆ. ಹಾಗಾದ್ರೆ ಏನದಂದ್ರ ಎಲೆಕ್ಟ್ರಿಕಲ್ ಎನರ್ಜಿ ಟು ಸೌಂಡ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ ಟು ಸೌಂಡ್ ಎನರ್ಜಿ ಅಂತ ಹೇಳಿ ಹೇಳ್ಬೇಕು. ಶಬ್ದದ ಶಕ್ತಿ ಆಗಿದೆ. ಇಲ್ಲಿ ಎರಡು ವಿಚಾರಗಳು ಬರ್ತಾವ. ಏನು? ಈ DC ವಿದ್ಯುತ್ ಮೋಟಾರ್ ಅಂತ ಹೇಳಿ ಹೇಳ್ತೇವೆ ನಾವು. ಅಂದ್ರೆ ಕರೆಂಟ್ ಮೋಟಾರ್, ನೀರ್ ಲಿಫ್ಟ್ ಮಾಡ್ತಾವಲ್ಲ ಬಾವಿ ಮ್ಯಾಗ, ಬಾವಿ ಮ್ಯಾಗ ಮನ್ಯಾಗ ಅದ ನೀರಿನ ಮೋಟರ್ ಕೂಡಿಸಿರ್ತಾರಲ್ಲ, ಕೌರಿ ವಿದ್ಯುತ್ ಮೋಟಾರ್ ಅಂತ ಹೇಳಿ ಬರ್ತದೆ. DC ವಿದ್ಯುತ್ ಮೋಟಾರ್ ಇದು ಏನಾಗ್ತಂದ್ರ ಫಸ್ಟ್ ಹೋಗನ ಮೊದಲು ವಿದ್ಯುತ್ತಿನ ಕರೆಂಟ್ ಬಟನ್ ಹೋಗ್ಬೇಕು. ಅಂದ್ರೆ ಇದಕ್ಕೆ ಯಾವ ಶಕ್ತಿ ಕೊಡ್ಬೇಕ್ರಿ? ನಾವು ವಿದ್ಯುತ್ ಶಕ್ತಿ ಕೊಟ್ಟೆವು. ವಿದ್ಯುತ್ ಶಕ್ತಿ ಕೂಡ ಅವಾಗ ಮೋಟರ್ ತಿರುಗುತ್ತದ, ಯಾಂತ್ರಿಕ ಶಕ್ತಿ ಆಯಿತು. ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇದು ಫ್ಲೆಮಿಂಗನ ಎಡಗೈ ನಿಯಮವಾಗಿದೆ. ಫ್ಲೆಮಿಂಗನ ಎಡಗೈ ನಿಯಮ, ಎಡಗೈ ನಿಯಮವಾಗಿದೆ. ಇದು ಹೇಳಬೇಕು. ಇನ್ನು ನೆಕ್ಸ್ಟ್, ವಿದ್ಯುತ್ ಮೋಟಾರ್ ಆದ ಬಳಿಕ ಮತ್ತೆ ಯಾವ್ದು ಬರ್ತದ? ಡೈನಮೋ ಬರ್ತದ. ಸೈಕಲದ ಹಿಂಭಾಗದಲ್ಲಿ ಕೂರಿಸಿರ್ತಾರಲ್ಲ ಡೈನಮೋ. ಜನರೇಟರ್, ಜನರೇಟರ್ಗಳು ಅಂತ ಹೇಳಿ ಬರ್ತಾವಲ್ಲ ಕ್ಯೂರಿ. ಇವು ಏನದಾವ? ಮೊದಲ ತಾವು ತಿರುಗಬೇಕು, ಆಮೇಲೆ ಕರೆಂಟ್ ತಯಾರಾಗ್ತದೆ. ಅಂದ್ರೆ ಇವು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಆಗುತ್ತವೆ. ಇವಕ್ಕೆ ನಾವೇನ್ ಹೇಳ್ಬೇಕಂದ್ರೆ ಫ್ಲೆಮಿಂಗನ ಬಲಗೈ ನಿಯಮ ಅನ್ಬೇಕು. ಫ್ಲೆಮಿಂಗ್ಸ್ ಬಲಗೈ, ರೈಟ್ ಹ್ಯಾಂಡ್. ಇದು ಹೇಳ್ಬೇಕು.
ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತೇಳಿ ವರ್ಡ್ ಕೊಡ್ಬೇಕು. ಸರ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಒಳಗ ಹೀಟರ್ ಅಂತ ಹೇಳಿ ಇರ್ತದ. ಹೀಟರ್ದೊಳಗೆ ಏನೇನ್ ಇರ್ತದ? ಬರೀ ಹೀಟರ್ ಒಂದೇ ಅಲ್ಲ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆದೊಳಗಿರುವ ಹೀಟರ್ನು ಓಕೆ, ನೀರ್ ಕಾಸುವ ಹೀಟರ್ನು ಓಕೆ, ಇನ್ನು ವಿದ್ಯುತ್ ಒಲೆ ಇರ್ತದಲ್ರಿ, ವಿದ್ಯುತ್ ವಲಯದೊಳಗೆ ಒಂದು ಸ್ಪ್ರಿಂಗ್ ಇರ್ತದಲ್ಲ ಅದನ್ನು ಓಕೆ. ಇವೆಲ್ಲ ತರದಾಗ ಇರೋದೇ ನೈಕ್ರೋಮ್ ತಂತಿ ಇರ್ತದೆ. ಸರ್, ಟಂಗಸ್ಟನದ ಸಂಕೇತ ಏನು ಅಂತೇಳಿ ಹೈಸ್ಕೂಲ್ HSTR ಎಕ್ಸಾಮ್ದವ್ರಿಗೆ ಕೇಳಿದ್ದು. ಡಬ್ಲ್ಯೂ. ವಿದ್ಯುತ್ ಬಲ್ಬ್ಗಳಲ್ಲಿ ಫಿಲಾಮೆಂಟ್ ಆಗಿ ಏನನ್ನು ಬಳಸುತ್ತಾರೆ ಅಂದ್ರ ಟಂಗಸ್ಟನ್ ಬಳಸುತ್ತಾರೆ. ಫಿಲಾಮೆಂಟ್ ಆಗಿ ಬಳಸುವ ವಸ್ತು ಯಾವುದು ಅಂದ್ರೆ ಟಂಗಸ್ಟನ್. ಇದು ಹೇಳ. ಕಾಪರ್ ಅಂದ್ರೆ ಏನು? ತಾಮ್ರ. CuSO4 ಕಾಪರ್ ಸಲ್ಫೇಟ್ ಅಂತ ಹೇಳಿ ಇಟ್ಟು ತಗೊಂಡೇವಂದ್ರ ಇದಕ್ಕ ಬ್ಲೂ ಇಟಿರಾಲ್, ನೀಲಿ ಮೈಲು ತುತ್ತು ಅಂತೇಳಿ ಕರೀತಾರ. ಇದು ಮೊನ್ನೆ ಸಲನೇ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರಿ. ಮೈಲು ತುತ್ತು, ಬ್ಲೂ ಇಟಿರಾಲ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್, ಕಬ್ಬಿಣದ ಸಂಕೇತ ಏನು ಅಂದ್ರೆ Fe. ಇದು ಹೇಳ. ಒಂದು ವೇಳೆ ಕಬ್ಬಿಣ ತುಕ್ಕು ಹಿಡಿಯಿತು ಅಂದ್ರೆ ತೂಕದಲ್ಲಿ ಏನಾಗುತ್ತದೆ? ತುಕ್ಕು ಹಿಡಿದಾಗ ತೂಕ ಹೆಚ್ಚಳವಾಗುತ್ತದೆ, ತೂಕ ಹೆಚ್ಚುತ್ತದೆ. ಯಾಕಂದ್ರೆ ಅದ್ರ ಮ್ಯಾಗ ಅದು ಪದರ್ ಪದರ್ ಆಗಿರ್ತದಲ್ರಿ, ಅದು ಎಕ್ಸ್ಟ್ರಾ ವೇಟ್ ಅಂದಂಗ. ಅದಕ್ಕೆ ಜಂಗತ್ತಿದ ಕಬ್ಬಿಣ ಕಡಿಮೆ ರೇಟ್ನಾಗ ಖರೀದಿ ಮಾಡ್ಕೋತಾರ, ಎಕ್ಸ್ಟ್ರಾ ತೂಕ ಬರ್ತದ ಅಂತ ಹೇಳಿ. ನೆಕ್ಸ್ಟ್, ಬೈಜಿಕ ಕ್ರಿಯಾಗಾರಗಳಲ್ಲಿ ಬಳಸುವ ಇಂಧನಗಳು ಯಾವುವು? ಅವಕ್ಕ ಅಣು ಇಂಧನಗಳು ಅಂತಾರ. ಇವು ಅಂದ್ರ ಯುರೇನಿಯಂ, ಥೋ ಅಂದ್ರ ಥೋರಿಯಂ, ಪ್ಲೂಟೋನಿಯಂ, ಇವೆಲ್ಲ ಅಣು ಇಂಧನಗಳು ಅಂತ ಹೇಳಿ ಬರ್ತಾವ. ಪ್ಲೂಟೋನಿಯಂ. ಭಾರಜಲದ ಸೂತ್ರ ಏನು ಅಂದ್ರೆ D2O. ಹಾಗಾದ್ರೆ ಇದನ್ನ ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರೆ ಯೂರೇ. ಇದನ್ನು UPSCಗೆ ಕೇಳ್ಯಾರ. ಕ್ಯಾಡ್ಮಿಯಮದ ಸಂಕೇತ ಏನು? CD. ಯುರೇನಿಯಮದೊಳಗ ಪ್ರಕಾರಗಳು ಬರ್ತಾವ, ಆದ್ರ 92 ಯುರೇನಿಯಂ 235 ಅದಲ್ರಿ. ಇದನ್ನ ನಾವು ಎನ್ರಿಚ್ಡ್ ಕ್ರಿಯಾಪಟುತ್ವ ಯುರೇನಿಯಂ ಅಣುಬಾಂಬ್ ತಯಾರು ಮಾಡಕ್ ಇದೇ ಯೂಸ್ ಮಾಡ್ತಾರೆ. ಎನ್ರಿಚ್ಡ್ ಯುರೇನಿಯಂ ಎಂದು ಕರೆಯುತ್ತಾರೆ. SDA ಎಕ್ಸಾಮ್ ಇದೇ ಕೇಳ್ಯಾರ ನೋಡ್ರಿ. ಅಥವಾ ಕ್ರಿಯಾಪಟುತ್ವ ಯುರೇನಿಯಂ ಅಂತ ಹೇಳಿ ಕರೀತಾರ. ಕ್ರಿಯಾಪಟುತ್ವ ಯುರೇನಿಯಂ. ಈ ಯುರೇನಿಯಮದ ನಿಕ್ಷೇಪ ನಮ್ಮ ಇಂಡಿಯಾದೊಳಗೆ ಹೆಚ್ಚಿಗೆ ಎಲ್ಲದ ಅಂತ ಕೇಳಿದ್ರ ತುಮ್ಮಲಪಳ್ಳಿ, ಆಂಧ್ರ ಪ್ರದೇಶ್. ತುಮ್ಮಲಪಳ್ಳಿ ಆಂಧ್ರ ಪ್ರದೇಶದೊಳಗೆ ಕಂಡಪಟ್ಟಿ ಯುರೇನಿಯಂ ನಿಕ್ಷೇಪ. ಏನೋ ಒಂದು ಎಲ್ಲಿ ಸಿಗ್ತದ ಯುರೇನಿಯಂ ಅಂದ್ರೆ ಜಡಾಗೂಡ, ಜಾರ್ಖಂಡದೊಳಗೆ ಸಿಗ್ತದ. JR ಜಡಾಗೂಡ, ಜಾರ್ಖಂಡ್. ಕ್ವಶನ್ ನಂಬರ್ 9. ಕೆಳಗಿನ ಯಾವ ತೊಂದರೆಯಿಂದ ಬಳಲುವವರಿಗೆ ಡಯಾಲಿಸಿಸ್ ಚಿಕಿತ್ಸೆ ಮಾಡಲಾಗುತ್ತದೆ? ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಡಯಾಲಿಸಿಸ್ ಅಂತೇಳಿ ಮಾಡ್ತಾರೆ. ಡಯಾಲಿಸಿಸ್ ಎನ್ನುವುದು ಕೃತಕವಾಗಿ ರಕ್ತದ ಶುದ್ಧೀಕರಣ ಮಾಡುವ ಕ್ರಿಯೆ. ಡಯಾಲಿಸಿಸ್ ಯಾವ ಭಾಗಕ್ಕೆ ಅಂದ್ರೆ ಕಿಡ್ನಿಗೆ ಅಳವಡಿಸ್ತಾರ. ಡಯಾಲಿಸಿಸ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಸ್ಮೋಸಿಸ್. ಆಸ್ಮೋಸಿಸ್ ಅಂದ್ರೆ ಏನು ಅಂದ್ರೆ ಅಭಿಸರಣ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಹೇಳಬೇಕು ನಾವು. ಮೂತ್ರಜನಕಾಂಗದಲ್ಲಿಯ ಹರಳುಗಳು ರಾಸಾಯನಿಕವಾಗಿ ಸ್ಟೋನ್ಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಗೊತ್ತ್ರಿ, ಕ್ಯಾಲ್ಸಿಯಂ ಆಕ್ಸಾಲೇಟ್ ಹೊಂದಿರುತ್ತವೆ. ಕ್ಯಾಲ್ಸಿಯಂ ಆಕ್ಸಾಲೇಟದಿಂದ ಮಾಡಲ್ಪಟ್ಟಿವೆ. ಇದು ಹೇಳಬೇಕು. ಮೂತ್ರಜನಕಾಂಗದ ರಚನಾತ್ಮಕ ಕಾರ್ಯಾತ್ಮಕದ ಮೂಲ ಘಟಕ ಯಾವುದು ಅಂತ ಕೇಳ್ತಾರ? ನೆಫ್ರಾನ್ ಅಂತ ಹೇಳಬೇಕು. ಇದು ರಚನಾತ್ಮಕ ಕಾರ್ಯಾತ್ಮಕ ಘಟಕವಾಗಿದೆ. ಎದರದು ಅಂದ್ರ ಕಿಡ್ನಿದು ರಚನಾತ್ಮಕ ಘಟಕ ಕಿಡ್ನಿದೊಳಗೆ ಇದೇ ಇರ್ತದೆ ಮೇನ್ ಅಂದಂಗ. ಆಯ್ತ್ರೆ. ನೆಕ್ಸ್ಟ್ ಕ್ವಶನ್.
ಸಸ್ಯದ ಹಸಿರು ಬಣ್ಣಕ್ಕೆ ಕಾರಣವಾದ ವಸ್ತು ಎಲ್ಲನೇ ತೋಳೋಣ ಒಂದೊಂದೋಣ. ಮೈಟೋಕಾಂಡ್ರಿಯಾ ಇದು ಜೀವಕೋಶದ ಉಸಿರಾಟದ ಅಂಗ. ಸೆಲ್ಸ್ದು ಉಸಿರಾಟದ ಅಂಗ, ಉಸಿರಾಟದ ಕೇಂದ್ರವಾಗುತ್ತದೆ. ಇದಕ್ಕ ಪವರ್ ಹೌಸ್ ಆಫ್ ದಿ ಸೆಲ್ ಅಂತಾರ. ಅಂದ್ರೆ ಶಕ್ತಿಯ ಉತ್ಪಾದನಾ ಕೇಂದ್ರ, ಪವರ್ ಹೌಸ್ ಆಫ್ ದಿ ಸೆಲ್. ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ, ಅದರ ಉಸಿರಾಟದ ಜೀವಕೋಶದ ಉಸಿರಾಟದ ಕೇಂದ್ರ. ಪತ್ರ ಹರಿತು ಕ್ಲೋರೋಫಿಲ್ಲ ಇದು ಹಸಿರು ಬಣ್ಣಕ್ಕೆ ಕಾರಣವಾಗಿದೆ. ಇದರಲ್ಲಿ ಏನರೇ ಇರ್ತದ ಅಂತ ಕೇಳ್ತಾರ, ಮೆಗ್ನೀಷಿಯಂ ಇರುತ್ತದೆ. ಶರ್ಕರ ಪಿಷ್ಟ, ಪಿಷ್ಟ ಅಂದ್ರೆ ಏನು ಅಂದ್ರೆ ಸ್ಟಾರ್ಚ್. ಹಾಗಾದರೆ ಜೈಲಮ್ಮ ಇದು ಏನ್ ಮಾಡ್ತದ, ನೀರು ಸಾಗಿಸುವ ಅಂಗಾಂಶ. ಸಸ್ಯಗಳಲ್ಲಿ ನೀರು ಸಾಗಿಸುವ ಅಂಗಾಂಶಕ್ಕ ಏನಂತಾರ ಅಂದ್ರ ಜೈಲಮ್ ಅಂತಾರ. ಆಹಾರ ಸಾಗಿಸುವ ಅಂಗಾಂಶ ಯಾವುದು ಅಂತ ಕೇಳ್ತಾರ. ಆಹಾರ ಸಾಗಾಣಿಕೆ ಅಂಗಾಂಶ ಯಾವುದು ಅಂದ್ರೆ ಫ್ಲೋಯಮ್, ಫುಡ್, ಫುಡ್ ಫ್ಲೋಯಮ್ಮ. ಇಷ್ಟ ನಾವು ಹೇಳ್ಬೇಕು ಆಯ್ತ್ರೆ. ಎಲ್ಲರಿಗೂ ಧನ್ಯವಾದಗಳು ಸರ್.